ಪರವಾಗಿ ನಮ್ಮ ನೆಚ್ಚಿನ ನಾಯಕರು ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣನವರು 25 ಲಕ್ಷ ಅನುದಾನ ಕೊಟ್ರೆ, ನಮ್ಮ ಅಂಗನವಾಡಿ ಕಟ್ಟಿಗೆ 5 ಲಕ್ಷ ಅನುದಾನ ಕೊಟ್ರೆ, ಮೇಲೆ ಕಾಂಕ್ರೀಟ್ ರೋಡ್ ಮೀನು ಅದನ್ನು ಬರೆದು ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ನೀವು ಎಲ್ಲೂ ಕೇಳಂಗಿಲ್ಲ. ನೀವೇನಿದ್ರು ಅದಾಲತ್ಗೆ ಹೋಗ್ಬೇಕು. ಯಾರು ನಮ್ ಕುಮಾರಣ್ಣ ಬೆಳೆಸ್ತಾರಲ್ಲ, ಯಾರು ನಮ್ ಕುಮಾರಣ್ಣ ಬೆಳೆಸ್ತಾರಲ್ಲ ಮನೆಗೆ ಇಟ್ಕೊಂಡು ಜಮೀನು, ಅವನ ಹತ್ರಕ್ಕೆ ಹೋಗ್ಬೇಕು. ಅವ ಅದಾಲತ್ ಮಾಡ್ತಾರೆ ಎಲ್ಲಾ ಕಡೆ. ಜಿಲ್ಲೆಗೆ ಹೋಗಿ ಆ ಜಿಲ್ಲೆಗೆ ಹೋದಾಗ ನೀವು ಅರ್ಜಿ ಕೊಟ್ರೆ ಅವರು ಜಮೀರ್ ಅಹಮದ್ ಹೇಳ್ತಾನೆ, ನೈ ಚೋಡೋ 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 ಅಂದ್ಬಿಡ್ತಾರೆ. ಚೋಡೋ ಅಂದ್ರೆ ಮುಗಿದೋಯ್ತೆ ನಿಮ್ದ ಕತೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ. ಈ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ದೇವರಣೆ ನಿಮ್ ಮಕ್ಕಳಿಗೆ ನಿಮ್ಗೇನು ಸಿಗಲ್ಲ. ನಿಮ್ಮದು ಬಿಡಿ ಕತೆ, ನಿಮ್ ಮಕ್ಕಳಿಗೆ ಏನು ಸಿಗಲ್ಲ ಜಮೀನು. ನೀವೇ ನೋಡ್ತಾ ಇದ್ದೀರಲ್ಲ, ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿದೆ. ಜನಗಳಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾದಂತ ಅಲೆನೂ ಇದೆ. ಜೆಡಿಎಸ್ ಅಭ್ಯರ್ಥಿ ಕಂಫರ್ಟಬಲ್ ಆಗಿ ಗೆಲ್ತಾರೆ. ಮೂರನೇ ಬಾರಿ ಈ ಸಲ ಕೈ ಹಿಡಿತಾರೆ ನಿಖಿಲ್ ಅವರು. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ, ಗೆಲ್ತಾರೆ. ಚನ್ನಪಟ್ಟಣ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಗೆಲ್ತಾರೆ. ಕಾರ್ಯಕರ್ತರು, ಮುಖಂಡರು, ಹಿರಿಯರ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಮತದಾರ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಅಂತಕ್ಕಂಥ ಮನಸ್ಸಲ್ಲಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೂ ಇದೆ. ಈ ಚುನಾವಣೆ ಭಾರತ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಚುನಾವಣೆ. ಬರೀ ಕರ್ನಾಟಕ ಮಾತ್ರ ಈ ಚುನಾವಣೆಯನ್ನು ಎದುರು ನೋಡ್ತಾ ಇಲ್ಲ. ಈ ಚುನಾವಣೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸಿ ದೇವೇಗೌಡರ ಮಗ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕಾರಣದ ಭವಿಷ್ಯ ಇಲ್ಲಿ ಅಡಗಿದೆ. ಮುಂದಿನ ಯುವ ಪೀಳಿಗೆ ರಾಜ್ಯದ ನಾಯಕತ್ವವನ್ನು ಪಡೀಲಿಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳೋದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. 2 ಬಾರಿ ಸೋತಿರ್ಬೋದು. ಸೋಲು ಗೆಲುವಿನ ಮೆಟ್ಲು ಅಂತಕ್ಕಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ಮತ್ತು ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಚನ್ನಪಟ್ಟಣದಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ. ಜನತೆಯೂ ಸಹ ಇಲ್ಲ 2 ಬಾರಿ ಎಲ್ಲೋ ಹೊರಗಡೆ ಹೋಗಿ ಸೋತಿದ್ರೂ ಸಹ ಚನ್ನಪಟ್ಟಣದ ಜನ ದೇವೇಗೌಡರು ಕುಟುಂಬಕ್ಕೆ ರಾಜಕೀಯ ನೆಲೆಯನ್ನು ಕೊಡಬೇಕು. ದೇವೇಗೌಡರು ರಾಮನಗರದಿಂದ ಜಯಶೀಲರಾಗಿ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿಯವರು ರಾಮನಗರದಿಂದ ಜಯಶೀಲರಾಗಿ ಮುಖ್ಯಮಂತ್ರಿ ಆದರು. ಚನ್ನಪಟ್ಟಣದಿಂದಲೂ ಜಯಶೀಲರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ 2 ಕ್ಷೇತ್ರಗಳು ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಬುನಾದಿಯನ್ನು ಹಾಕಿಬಿಟ್ಟಂಥದ್ದು. ದೇವೇಗೌಡರು ಹಾಸನ ಜಿಲ್ಲೆಯಲ್ಲೇ ರಾಜಕಾರಣ ಮಾಡಿರ್ಬೋದು, ಹೊಳೆನರಸೀಪುರದಲ್ಲಿ ಜಯಗಳಿಸಿ ಅಲ್ಲಿ ಮಂತ್ರಿ ಆಗಿರ್ಬೋದು. ಆದರೆ ಮುಖ್ಯಮಂತ್ರಿಗಳಾದದ್ದೆಲ್ಲ ಈ ಚನ್ನಪಟ್ಟಣ ರಾಮನಗರದ ಜನತೆಯ ಆಶೀರ್ವಾದದಿಂದ ಹೇಳ್ತಾರೆ. ಬೇರೆಯವರೆಲ್ಲ ಎಲ್ಲಿಂದ ಬಂದವರು, ಏನೋ ಮಾಡಿದವರು, ಅವ್ರುಗಳಿಗೆಲ್ಲ ಇಲ್ಲಿ ಯಾತಕ್ಕೆ ಮಣೆ ಹಾಕಬೇಕು, ಅವ್ರಿಗಿಲ್ಲಿ ಏನು ಕೆಲಸ, ಅವ್ರು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಏನು ಹಕ್ಕಿದೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಯಾರ್ಯಾರು ಹುಡುಕೊಂಡು ಹೋದರೆ ಬಹುಶಃ ಯಾರೂ ಮೂಲತಃ ರಾಜಕಾರಣಿಗಳಿಲ್ಲ. ಆದ್ದರಿಂದ ಯಾರಾದರೂ ಮಾತನಾಡುವಾಗ ಗೌರವಾನ್ವಿತವಾಗಿ ದೇವೇಗೌಡರ ಬಗ್ಗೆ 2 ಹೇಳಿಕೆಗಳನ್ನು ಕೊಡೋದನ್ನು ಮಾಡಿ ಅವರವರ ಘನತೆ ಗೌರವ ರಾಜಕಾರಣದಲ್ಲಿ ಉಳಿಸ್ಕೊಂಡು ಹೋದರೆ ಬಹುಶಃ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಅದು ಅನ್ವಯಿಸ್ತದೆ. ಸ್ವಾಸ್ಥ್ಯನ ಹಾಳು ಮಾಡೋರೆಂದರೆ ಈ ಗ್ಯಾರಂಟಿಗಳಿಂದ 5% ಅನುಕೂಲ ಆಗಿದೆ, 95% ಅನಾನುಕೂಲ ಆಗಿದೆ. 100% ಈಗಿನ ಸರ್ಕಾರದ ವಿರುದ್ಧ ಅಂತೂ ಮತ ಚಲಾಯಿಸೋದಕ್ಕೆ ಮತದಾರರ ಮನಸ್ಸಲ್ಲಿ ಬಂದಿದೆ. ದೇವೇಗೌಡರ ಒಂದು ಕೊಡುಗೆ, ಕುಮಾರಣ್ಣವರ ಕೊಡುಗೆ, ಮತ್ತು ಯುವಕ ಬೆಳೀಲಿ, 2 ಸಾರಿ ಅನ್ಯಾಯ ಆಗಿದೆ, ಈ ಸಾರಿ ಬೆಳೀಲಿ, ಅದು ಮುಂದಿನ ಭವಿಷ್ಯದ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ. ಆದ್ದರಿಂದ ಇವತ್ತು NDA ಏನಿವತ್ತು BJP ಮತ್ತು JDS ಒಂದಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಸಹ ಗುರುತು ಮಾಡೋಂಥ ಒಂದು ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ ಆಗಿರೋದ್ರಿಂದ ಚನ್ನಪಟ್ಟಣದ ಜನತೆಗೆ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ 100% ಒಳ್ಳೆಯದಾಗ್ತದೆ. ಇಲ್ಲಿವರೆಗೂ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಅದಕ್ಕಿನ್ನೂ 10 ಪಟ್ಟು ಜಾಸ್ತಿ ಅಭಿವೃದ್ಧಿ ಮಾಡೋಂಥ ಶಕ್ತಿ ಮತ್ತು ಒಂದು ನೆಟ್ವರ್ಕ್ ನಿಖಿಲ್ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ, ನಿಖಿಲ್ ಕುಮಾರಸ್ವಾಮಿ ಇರೋದೆಸೆ ಚನ್ನಪಟ್ಟಣದ ಪ್ರಜ್ಞಾವಂತ ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕ್ರಮ ಸಂಖ್ಯೆ 1ಕ್ಕೆ ವೋಟ್ ಕೊಟ್ಟು ಜಯಶೀಲರನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು